ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅದು ಒಂದು ಚಿಕ್ಕದಾದ ಗ್ರಾಮ, ಕೇವಲ 200 ಮನೆಗಳನ್ನ ಹೊಂದಿರುವ ಪುಟ್ಟ ಊರು. ಯಾಕೆ ಊರಿನ ಬಗ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ನೋಡಿ, ಈಗ ಸಮಾಜದಲ್ಲಿ ಜಾತಿ ಅಂತ ಕಿತ್ತಾಡುವ ಸಮಯದಲ್ಲಿ ಈ ಊರಿನ ಜಾತ್ರೆ ಭಾವ್ಯಕತೆಗೆ ಸಾಕ್ಷಿಯಾಗಿದೆ. ಈಗಿನ ಸಮಾಜಕ್ಕೆ ಒಂದು ಮಾದರಿ ಅಂತ ಹೇಳಬಹುದು. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎಲ್ಲಿ ನೋಡಿದ್ರೂ ಸಂಭ್ರಮವೋ ಸಂಭ್ರಮ. ಪ್ರತಿ ಮನೆಗೂ ಹಸಿರು ತೋರಣ, ಇಡೀ ಗ್ರಾಮಕ್ಕೆ ಮಧುವಣಗಿತ್ತಿಯ ಸಿಂಗಾರ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಗಡಿಯಲ್ಲಿರುವ ಲೋಕಪ್ಪನ ಹೊಲ ಗ್ರಾಮ ಇದು. ಹೌದು, ಈ ಗ್ರಾಮದ ಅಧಿದೇವತೆ ಗುಳೇಲಕ್ಕಮ್ಮ. ಈಕೆಗೆ ಕಳೆದ 9 ವರ್ಷಗಳ ಹಿಂದೆ ಅದ್ದೂರಿಯಾಗಿ ಜಾತ್ರೆ ಆಚರಣೆ ಮಾಡಲಾಗಿತ್ತು. ಆದರೆ ಈ ಹಬ್ಬವನ್ನು 5 ವರ್ಷಕ್ಕೊಮ್ಮೆ ಆಚರಣೆ ಮಾಡಲಾಗುತ್ತಿದೆ. ಕೋವಿಡ್ ಬಂದಾಗ ಈ ಹಬ್ಬವನ್ನು 4 ವರ್ಷಗಳ ಕಾಲ ಮುಂದೂಡಲಾಗಿತ್ತು. ಈ ಗುಳೇಲಕ್ಕಮ್ಮನ ದೇವಿ ಇತಿಹಾಸ ಏನಂದ್ರೆ, ಇಂದಿನ ನಾರಾಯಣ ದೇವರ ಕೆರೆಯಲ್ಲಿ ಜಾತ್ರೆ ಮಾಡ್ತಿದ್ರು. ಆ ಜಾತ್ರೆನ ಹಿರಿಯರು ಮಾಡ್ಕೊಂಡು ಹೋದಂತ ಎಲ್ಲರೂ ಕಲ್ತ್ಕೊಂಡು ಆ ಜಾತ್ರೆ ನಡೆಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಏನು ಊರಿನ ನಮ್ಮ ಕೇರಿ ಜನಾಂಗ ಯಜಮಾನರು, ಅವ್ರ ಹುಡುಗರು ಮಕ್ಕಳು ಎಲ್ಲರೂ ಬಂದು ಈ ಜಾತ್ರೆಗೆ ಬರ್ತಾರ. ಈ ದೇವತೆಗೆ ಕಳೆದ 9 ದಿನಗಳಿಂದ ಬೆಳಿಗ್ಗೆಯಿಂದ ರಾತ್ರಿವರೆಗೂ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಹಿಂದೂ ಮಹಿಳೆಯರಂತೆ ಮುಸ್ಲಿಂ ಸಮುದಾಯದ ಮಹಿಳೆಯರು ದೇವತೆಗೆ ನೈವೇದ್ಯ ಸಲ್ಲಿಸುತ್ತಾರೆ. ಹೂ ಹಣ್ಣು ತಂದು ಪೂಜೆ ಸಲ್ಲಿಸಿ ದೇವತೆಗೆ ಭಕ್ತಿಯಿಂದ ಅರ್ಪಿಸುತ್ತಾರೆ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇದೇ ಊರಲ್ಲಿ. ನಾವು ಯಾವಾಗಲೂ ದೇವಸ್ಥಾನಕ್ಕೆ ಬರ್ತೀವಿ. ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಹಬ್ಬ ಮಾಡ್ತೀವಿ. ಯಾವಾಗಲೂ 5 ವರ್ಷಕ್ಕೊಮ್ಮೆ ಹಬ್ಬ ಮಾಡ್ತಿದ್ವಿ. ಈ ಸಲ 9 ವರ್ಷಕ್ಕೆ ಮಾಡ್ತಿದ್ದೀವಿ. ನಮ್ಮ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡಿಸ್ತೀವಿ. ಊರವ್ರ ಜೊತೆಗೆಲ್ಲ ಸೇರಿ ಮಾಡ್ತೀವಿ. ಹಿಂದೂ ಮುಸ್ಲಿಮ್ಸ್ ಅಂತ ಏನಿಲ್ಲ, ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮ ತಾತ ಅವ್ರ ಕಾಲದಿಂದ ಕೂಡ ಹಬ್ಬ ಮಾಡ್ಕೊತಾನೆ ಬಂದಿದ್ವಿ. ಒಟ್ಟಾರೆ ಹಿಂದೂ ಮುಸ್ಲಿಂ ಅಂತ ಹೊಡೆದಾಡುವ ದಿನಗಳಲ್ಲಿ ಈ ಗ್ರಾಮದ ಜನರು ದೇವಿಯ ಜಾತ್ರೆಯನ್ನು ಐಕ್ಯತೆಯಿಂದ ಮಾಡುತ್ತಿರುವುದು ನೋಡಿ ಇಡೀ ದೇಶಕ್ಕೆ ಈ ಲೋಕಪ್ಪನ ಹೊಲ ಗ್ರಾಮ ಮಾದರಿಯಾಗಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನೋಡಿ, ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅನ್ನಭಾಗ್ಯದಿಂದ ಅದೆಷ್ಟೋ ಬಡ ಕುಟುಂಬಗಳು ಊಟ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಕನಸು ಕೂಡ ಅದೇ. ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಹಾಗೆ ಮಲಗಬಾರದು ಅನ್ನೋ ಕಾರಣಕ್ಕೆ ಈ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಬಟ್ ಆ ಜಿಲ್ಲೆಯಲ್ಲಿ ಮಾತ್ರ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕಲಾಗಿದೆ. ಯಾವುದು ಆ ಜಿಲ್ಲೆ ತೋರಿಸ್ತೀವಿ ಈ ಸ್ಪೆಷಲ್ ರಿಪೋರ್ಟ್ ಮೂಲಕ. ಬಡವರಿಗೆ ನೆರವಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿದ್ರು. ಇದರಿಂದ ಅದೆಷ್ಟೋ ಬಡ ಕುಟುಂಬಗಳು ನೆಮ್ಮದಿಯಿಂದ ಊಟ ಮಾಡ್ತಿರೋದಂತೂ ಸತ್ಯ. ಆದರೆ ಆ ಜಿಲ್ಲೆಯ ಜನ ಮಾತ್ರ ಅನ್ನಭಾಗ್ಯದ ಅಕ್ಕಿಯನ್ನೇ ಕಂಡಂತೆ ಕಾಣ್ತಿಲ್ಲ. ಕಳೆದ ವರ್ಷ ನವೆಂಬರ್ನಲ್ಲಿ ಯಾದಗಿರಿಯ ಶಹಾಪುರದ ಒಕ್ಕಲುತನ ಹುಟ್ಟುವಳಿ ಸಹಕಾರ ಗೋದಾಮಿನಲ್ಲಿ 2 ಕೋಟಿಗೂ ಹೆಚ್ಚು ಮೌಲ್ಯದ 6,077 ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿ ನಾಪತ್ತೆಯಾಗಿತ್ತು. ಜಿಲ್ಲಾಡಳಿತಕ್ಕೆ ತೀವ್ರ ಮುಜುಗರ ಉಂಟು ಮಾಡಿತ್ತು. ಇದರಿಂದ ತಪ್ಪಿಸಿಕೊಳ್ಳಲು ಜಿಲ್ಲಾಡಳಿತ ಸುರಪುರ ಡಿವೈಎಸ್ಪಿ ಜಾವಿದ್ ಇನಾಮ್ದಾರ್ ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಮಾಡಿತ್ತು. ಆದರೆ 7 ತಿಂಗಳಾದರೂ ತನಿಖೆ ಹಳ್ಳ ಹಿಡಿದಿದೆ. ತನಿಖಾಧಿಕಾರಿಗಳೇ ಪ್ರಕರಣದ ಕಿಂಗ್ ಪಿನ್ ರಕ್ಷಣೆಗೆ ನಿಂತಿದ್ದಾರೆಂಬ ಆರೋಪ ಇದೆ. ಅದಿನ್ನ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ಇನ್ವೆಸ್ಟಿಗೇಷನ್ ಹಂತದಲ್ಲಿದ್ದಾಗ ನಾನೇನು ಹೇಳಲಿಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ನಾವೆಲ್ಲ ಆರೋಪಿಗಳನ್ನ ಅಕ್ಯೂಸ್ನ ಅರೆಸ್ಟ್ ಮಾಡಿ ಬಿಟ್ಟಾಗ ನಾವು ಹೇಳ್ತೀವಿ. ಈಗಾಗಲೇ ಸಾಕಷ್ಟು ಸಮಯ ನೀಡಿದ್ರೂ ತನಿಖಾ ತಂಡ ಯಾವುದೇ ಕೆಲಸ ಮಾಡಿಲ್ಲ. ಇದರ ಹಿಂದೆ ತನಿಖಾ ತಂಡದ ತನಿಖೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ತನಿಖಾ ತಂಡ ಬದಲಾವಣೆ ಮಾಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಇವತ್ತು 6,000 ಹೆಚ್ಚು ಕ್ವಿಂಟಲ್ ಇವತ್ತು ಅಕ್ಕಿ ಕಳ್ಳತನ ಪ್ರಕರಣ ಬೆಳಕಿಗೆ ಬಂತು. ಆ ಸಂದರ್ಭದಲ್ಲಿ ಸಾಕಷ್ಟು ಕೂಡ ಮಾಧ್ಯಮದಲ್ಲಿ ಕೂಡ ವರದಿಯಾದವು. ಜನಾಭಿಪ್ರಾಯ ಕೂಡ ತನಿಖೆ ಆಗಲಿ, ಒತ್ತಾಯ ಮಾಡಲಿ,
ಒತ್ತಾಯ ಮಾಡಿಪ್ಪ ಅಂದ್ರೆ ತನಿಖೆ ಬಯಲಿಗೆ ಬರಲಿ, ಯಾರು ಅಕ್ರಮಗಳಲ್ಲಿ ಭಾಗಿಯಾದರೆ ಅವರ ಪತ್ತೆ ಹಚ್ಚಿ ಶಿಕ್ಷೆ ಕೊಡಲಂತ ಕೂಡ ಸಾಕಷ್ಟು ರೀತಿಯಲ್ಲಿ ಮಾಧ್ಯಮದವರು ಸ್ವಯಂಪ್ರೇರಿತ ಮಾಡಿದರು. ಕೆಲವೊಂದು ಇನ್ನು ಈ ಹೋರಾಟಗಾರರು ಕೂಡ ಒತ್ತಾಯವನ್ನು ಮಾಡಿದರು. ಆದರೆ ಸುಮಾರು 7 ತಿಂಗಳಾದರೂ ಕೂಡ ಈ ಪ್ರಕರಣವನ್ನು ಭೇದಿಸುವಲ್ಲಿ ಇವತ್ತು ಸರ್ಕಾರ ಏನು ತನಿಖಾ ತಂಡ ರಚನೆ ಮಾಡಿದೆ, ಆ ತನಿಖಾ ತಂಡ ಯಶಸ್ವಿಯಾಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಜಿಲ್ಲಾಡಳಿತ ರಚನೆ ಮಾಡಿರುವ ತನಿಖಾ ತಂಡದ ತನಿಖೆ ಸಂಪೂರ್ಣ ವಿಫಲವಾಗಿದೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಬೇರೆ ತನಿಖಾ ತಂಡ ರಚನೆ ಮಾಡಬೇಕು ಅನ್ನೋದೇ ಸಾರ್ವಜನಿಕರ ಆಶಯವಾಗಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್